ಸಚಿವ ಸ್ಥಾನಕ್ಕೆ ಒತ್ತಾಯ. ಕೋಲಾರಮ್ಮ ಟೆಂಪಲ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಂಗಾರಪೇಟೆ ಎಂಎಲ್ಎ ಎಸ್ಎನ್ ನಾರಾಯಣಸ್ವಾಮಿ. ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಹಾಗೂ ದಲಿತ ಸಮುದಾಯದ ಬಲಗೈ ಜನಾಂಗದ ತನಗೆ ಸಚಿವ ಸ್ಥಾನ ನೀಡಬೇಕೆಂದು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಮನವಿ ಮಾಡಿದ್ದಾರೆ. ಕೋಲಾರ ನಗರದ ಶಕ್ತಿ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಶುಕ್ರವಾರ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರು ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡುತ್ತಿದ್ದರು. ಇನ್ನು ಕೋಲಾರ ಜಿಲ್ಲೆಯ ಅನೇಕ ಸಮಸ್ಯೆಗಳು ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಸ್ಥಳೀಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕೆ ಚಂದ್ರಾರೆಡ್ಡಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಗಾಡಿ ತಿರುಗಿಸಿ ತಿಳಿಸ್ಕೊಂಡೇಳು ಅವರು ಮತ್ತು ಸಿದ್ದರಾಮಯ್ಯನವರ ಈ ಒಂದು ಬೆಳವಣಿಗೆಯಿಂದ ದಲಿತ ಸಿಎಂ ಅನ್ನುವಂಥದ್ದು ಸೈಡ್ ಲೈನ್ ಆಗ್ತಾ ಇದೆ ಸರ್. ನೋಡಿ, ನಮಗೆ ಕೂಡ ಆಸೆ, ನಾವು ಕೂಡ ಒಂದು ವೇಳೆ ಮುಂದೆ ಅವಕಾಶ ಬಂದಾಗ ಹಿಂದೆ ಪರಮೇಶ್ವರ್ ಅವರು ಕೂಡ 8 ವರ್ಷಗಳ ಕಾಲ ಈ ರಾಜ್ಯದ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ ಪಕ್ಷದ ಅಧಿಕಾರ ತರೋದಕ್ಕೆ ಅವರು ಪ್ರಯತ್ನ ಪಟ್ಟು ಅಧಿಕಾರ ತಂದಿದ್ದಾರೆ. ಅವ್ರದ್ದು ಪಾಲಿದೆ. ಖರ್ಗೆ ಸಾಹೇಬರು ಕೂಡ 55 ಸುದೀರ್ಘ ರಾಜಕಾರಣವನ್ನು ಜನಸೇವೆ ಮಾಡಿದ್ದಾರೆ. ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, KH ವಿಜಯಪ್ಪ ಇವೆಲ್ಲರೂ ಕೂಡ ಅರ್ಹರಿದ್ದಾರೆ. ಅವಕಾಶ ಬಂದಾಗ ಒಂದು ನಮ್ಮ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಮಾಡಿದ್ರು ಕೂಡ ನಮ್ಮ ಅಭ್ಯಂತರ ಏನಿಲ್ಲ. ಮಾಡಲಿ ಒತ್ತಾಯ ಮಾಡ್ತೀರಾ ಸರ್? ಅಂದರೆ ಈ ಟರ್ಮಲ್ಲಿ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು ಸರ್. ಇರ್ಬೋದು. ಯಾವತ್ತೂ ಕೂಡ ಅಧಿಕಾರ ಒಂದೇ ಸಲ ಸಿಗುತ್ತೆ ಅಂತ ಮಾಡಬಾರ್ದು. ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾಗ ಫಲ ಸಿಗ್ತದೆ. ಆಗ್ಬೋದು ಈ ಟರ್ಮು, ಮುಂದಿನ ಟರ್ಮು ಖಂಡಿತ ಕೂಡ ದಲಿತ ಮುಖ್ಯಮಂತ್ರಿ ಆಗಬೇಕನ್ನೋ ಆಸೆ ನಮಗೂ ಇದೆ. ಆದರೆ ರಾಜ್ಯಕ್ಕೆ ಒಳ್ಳೆಯದು ಅಂತ ನಮ್ಮ ಭಾವನೆ ಇದೆ. ನಮ್ಮ ಅಭಿಮಾನಿಗಳು ಇವತ್ತು ವಿಶೇಷವಾದ ಪೂಜೆ ನಡೆಸಿದ್ದಾರೆ ಸರ್. ಇದ್ರ ಬಗ್ಗೆ ಇವತ್ತು ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ವರ್ಷಗಳು ಕೂಡ ಸ್ಥಳೀಯರಿಗೆ ದಯವಿಟ್ಟು ಗಲಾಟೆ ಮಾಡಬೇಡಿ. ಈ ಬಾರಿ ಯಾರಿಗಾದ್ರೂ ಕೂಡ ಶಾಸಕರಿಗೆ ಅನುದಾನ ಕೊಡಬೇಕು ಅಂತ ಅವರ ಅಭಿಮಾನ. ಹಾಗಾಗಿ ಇವತ್ತು ಕೋಲಾರಮ್ಮ ದೇವಸ್ಥಾನಕ್ಕೆ ವಿಶೇಷವಾಗಿ ಭಕ್ತಾದಿಗಳು ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ನಮ್ಮ ಬಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮುರಾಜು ಕುಟುಂಬದವರು, ಚಂದ್ರಾಡ್ ಕುಟುಂಬದವರು, ಹಂಪಿ ಕುಟುಂಬದವರು, ನಮ್ಮ ಜಯದೇವ್ ಕುಟುಂಬದವರು, ನಮ್ಮ ಮುತ್ತೂರುಬೆ ಎಲ್ಲ ಮುಖಂಡರು, ಮುರಳಿಯಾಗಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಿದ್ದಾರೆ. ನನ್ನನ್ನು ಕೂಡ ಆಹ್ವಾನ ಮಾಡಿದರು ಪೂಜೆಗೆ ಬನ್ನಿ ಅಂತ. ನಾನು ಕೂಡ ದೇವಾಲಯಕ್ಕೆ ಬಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಕೋಲಾರಮ್ಮ ಅಂದರೆ ಶಕ್ತಿ ದೇವತೆ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಎಷ್ಟು ಪ್ರಸಿದ್ಧಿಯೋ ಅದೇ ರೀತಿ ಕೂಡ ಕೋಲಾರಮ್ಮನಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಈ ಶಕ್ತಿ ದೇವತೆ, ಈ ಶಕ್ತಿ ದೇವತೆಯ ಆಶೀರ್ವಾದ ಇದ್ದರೆ ಖಂಡಿತ ಕೂಡ ಫಲಿಸುತ್ತೆ. ನಮ್ಮೆಲ್ಲರ ಕೋಲಾರ ಜಿಲ್ಲೆಯ ಎಲ್ಲ ಜನರ ಅಭಿಮಾನ. ಹಾಗಾಗಿ ಇವತ್ತು ನಾವು ಈ ಶಕ್ತಿ ದೇವತೆಗೆ ನಮ್ಮ ಎಲ್ಲ ಮುಖಂಡರು ಸೇರಿ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಾನು ಕೂಡ ಪೂಜೆಯಲ್ಲಿ ಭಾಗವಹಿಸಿ ಈ ಬಾರಿ ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಯ ಸ್ಥಳೀಯರಿಗೆ ಒಂದು ಅವಕಾಶ ಹೇಳಿ ಆ ಅಭಿಮಾನಿಗಳ ಒಂದು ಆಸೆ ಮತ್ತು ಕೋಲಾರ ಜನತೆ ಆಸೆಯೊಂದಿಗೆ ಆ ದೇವಿ ನೆರವೇರಿಸಲಿ ಅಂತ ಹೇಳಿ ಒಂದು ಪೂಜೆಯಲ್ಲಿ ಭಾಗವಹಿಸಿದೆ. ಸರ್, ಒಂದು ಜೊತೆಗೆ ಬೆಳವಣಿಗೆ ಆಗ್ತದೆ ಸರ್. ಇದರ ನಡುವೆ ಒಂದು ವಿಶೇಷವಾದಂಥ ಪೂಜೆ ಏನು ಅರ್ಥ ಸರ್? ನೋಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ. ಎಲ್ಲವೂ ಸುಸೂತ್ರವಾಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಪರಮೇಶ್ವರಾದಿಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲಾದಿ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ. ಯಾವುದೇ ಗೊಂದಲಗಳಿಲ್ಲ. ಇವತ್ತು ಕೂಡ ನೋಡ್ಬೋದು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಒಗ್ಗಟ್ಟಿನಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದಾರೆ. ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ಸಫಲ ಆಗಲಿ ಅಂತೇಳಿ ನಾನು ಕೂಡ ದೇವಿಯಲ್ಲಿ ಆರೈಸ್ತೀನಿ. ಸರ್, ಕೊನೆಯ ಪ್ರಶ್ನೆ ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ತಮಗೆ ಭರವಸೆ
ಸರ್ಕಾರದಲ್ಲಿ ಮಾಡ್ತೀವಿ ಅಂತ ಹೇಳಿ ಆ ಒಂದು ಆಸೆಯಲ್ಲಿ ತಾವಿದ್ದೀರಾ ಮತ್ತು ತಮಗೆ ಏನು ಭರವಸೆ ಕೊಟ್ಟಿದ್ದಾರೆ ನೆರವೇರುತ್ತೆ ಅಂತ ಅನ್ಸುತ್ತೆ? ಖಂಡಿತ ಕೂಡ. ಯಾಕಂದರೆ ಭಾರತ ದೇಶದಲ್ಲಿ ಬಲಗೈ ಸಮುದಾಯದ ಎರಡನೇ ಹೆಚ್ಚು ಜನಸಂಖ್ಯೆಗಿರ್ತಕ್ಕಂಥ ಜಿಲ್ಲೆ ಕೋಲಾರ. ಇಲ್ಲಿ ದಿವಂಗತ ಚೆನ್ನೈನವರ ನಂತರ ಸುಮಾರು 65 ವರ್ಷಗಳಿಂದ ಈ ಜಿಲ್ಲೆಯ ಜನತೆ ಈ ಜಿಲ್ಲೆಯ ಅಪೇಕ್ಷಿಸಿದೆ. ಹಂಗಾಗಿ ಈ ಬಾರಿ ಎಲ್ಲ ವಿಚಾರಗಳನ್ನು ಕೂಡ ನೋಡಿದಾಗ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಸೋನಿಯಾ ಗಾಂಧಿ ಮೇಡಮ್ ಅವರು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಇವರೊಟ್ಟಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕ ಸಿದ್ದರಾಮಯ್ಯನವರು, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರ KH ಮುನಿಯಪ್ಪನವರಾಗಿಯಾಗಿ ಎಲ್ಲರ ಆಶೀರ್ವಾದ ಇದೆ. ಮತ್ತು ಈ ಒಂದು ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕುಮಾರ್ ಸಾಹೇಬರು, ಕೋಲಾರದ ಶಾಸಕರಾಗಿರ್ತಕ್ಕಂಥ ಸಂವಿತರಾಗಿರ್ತಕ್ಕಂಥ ಮಂಜುನಾಥ್ ಅವರು, MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು, ಮಾಲೂರಿನ ಶಾಸಕರಾಗಿರ್ತಕ್ಕಂಥ ರಂಜೇಗೌಡರು, ಹಾಗೆಯೇ ಮುಳಬಾಗಿಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು, KGF ಶಾಸಕರಾಗಿರ್ತಕ್ಕಂಥ ಉತ್ತರ ಶ್ರೀನಿವಾಸಪುರ ಶಾಸಕರಾಗಿರ್ತಕ್ಕಂಥ ಶಿವರೆಡ್ಡಿ ಆದಿಯಾಗಿ, ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಆದಿಯಾಗಿ ಎಲ್ಲರೂ ಕೂಡ ಈ ಜಿಲ್ಲೆಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬಹುಶಃ ನನಗನ್ನಿಸ್ತದೆ ಕೋಲಾರಮ್ಮನ ಆಶೀರ್ವಾದದಿಂದ ಈ ಜಿಲ್ಲೆಗೆ ನಿಜವಾದ ಸಿಗುತ್ತೆ ಅನ್ನೋ ಆಶಾಭಾವನೆ ನಮಗೆ ಜನವರಿ ಒಳಗಡೆ ಆಗಿದೆ. ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ. ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಬಲಗೈ ಸಮುದಾಯ ಎರಡನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದರೂ ಕೂಡ ನಾವು ಸುಮಾರು 11 ಟರ್ಮ್ಗಳಲ್ಲಿ ಕೂಡ ನಾವು ಎಡಗೈ ಸಮುದಾಯದವ ಸನ್ಮಾನ್ಯ 7 ಬಾರಿ KH ಮುನಿಯಪ್ಪನವರನ್ನು, ತಿಮ್ಮಯ್ಯನವರನ್ನು ಮತ್ತು ವೆಂಕಟೇಶ್ ಅವರು, ಹೀಗೆ ಜೀವ ಕೃಷ್ಣನಾದಿಯಾಗಿ ಎಲ್ಲರನ್ನೂ ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡ್ತಾ ಕೆಲಸ ಬರ್ತೇವೆ. ಸನ್ಮಾನ್ಯ ನಗರ ನಿರ್ಮಾತರಾಗಿದ್ದಂಥ ಚೆನ್ನೈನವ್ರ ನಂತರ 65 ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಹಿಂದುಳಿದವರು ಕೂಡ ಎಲ್ಲೋ ಸ್ಥಳೀಯರಿಗೆ, ಕೋಲಾರದವರಿಗೆ, ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇವತ್ತಿದೆ. ಎಲ್ಲರೂ ಕೂಡ ಇತ್ತು. ಬಹುಶಃ ಈ ಬಾರಿ ಎಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯ ಮೇಲೆ ಇದೆ ಅಂತ ನಾವು ಅದನ್ನು ಭಾವಿಸ್ತೇವೆ. ಅವರೆಲ್ಲರೂ ಕೂಡ ಹಿಂದೆ ಕೂಡ 2ನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೊಳ್ತಾರೆ. ಈ ಜಿಲ್ಲೆಯ ಜನತೆ ಘಟಕದ ಕನಸು ನನಸಾಗ್ತದೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರಿಗೆ ಮತದಾನ ಕೊಡ್ತಾರೆ ಅನ್ನೋ ಆಶಾಭಾವನೆ ಇವತ್ತು ನನಗೆ. ಜಿಲ್ಲೆಯ ಶಾಸಕರ ಬೆಂಬಲ ಇದೆಯಾ ಸರ್? ನೀವು ಫಸ್ಟ್ ಆಫ್ ಆಲ್ ಏನು ನಿಮಗೆ ಅನುಮಾನ ಯಾಕೆ? ಯಾರಾದರೂ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ? ನಂಜೇಗೌಡರು ಒತ್ತಾಯ ಮಾಡ್ತಿದ್ದಾರೆ. ಅಲ್ಲ, ಕೇಳೋದು ತಪ್ಪಲ್ಲ. ನೋಡಿ, 4 ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ. ನಂಜೇಗೌಡ ಆಗ್ಬೋದು, ಬತ್ತೂರು ಮಂಜು ಆಗ್ಬೋದು, ರೂಪಮ್ಮ ಆಗ್ಬೋದು, ನಾನಾಗ್ಬೋದು. 4 ಜನ ಸಮರ್ಥರಿದ್ದಾರೆ. 4 ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇಲ್ಲ. ನಮ್ಮಲ್ಲಿ ನಿಮಗೆ ಯಾರಾದರೂ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಕೊಟ್ಟರೆ ವಿರೋಧ ಮಾಡಿ ಹೇಳಿದಾರಾ? ಮತ್ತು ಯಾಕೆ ಪ್ರಶ್ನೆ ಕೇಳ್ತೀರಿ? ಅಂದರೆ ಅವರು ಆಕಾಂಕ್ಷಿಗಳು ಈ ಸಂತೋಷ ಅಲ್ವಾ? ಸ್ಪರ್ಧೆಯಲ್ಲಿದ್ದಾರೆ. ಸಂತೋಷ. ನಾನು ಹೇಳಿದೆ ಇಷ್ಟೇ, ಜಿಲ್ಲೆ ಕೊಡಿ ಅಂತ. ನನ್ನ ಅಹವಾಲು ನಮ್ಮ ಸಮುದಾಯ ಹೆಚ್ಚಿದೆಯಪ್ಪ, 60-70 ವರ್ಷದಿಂದ ಕೊಡಿ ಅಂತ ನನ್ನ ಅಭಿಪ್ರಾಯ. ಆದರೆ ಅದರ ಹೈಕಮಾಂಡ್ ಜಿಲ್ಲೆಯಲ್ಲಿ ಯಾವ ಶಾಸಕರು ಕೊಟ್ಟರು ಕೂಡ ನಮಗೆ ಸಮಾಧಾನ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಸ್ಥಳೀಯರು ಸಿಗಬೇಕು, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆಯ ಜನತೆಗೆ ಏನು ಅವರು ಕನಸು ಕಂಡಿದ್ದಾರೆ ಆ ಕನಸು ನನಸಾಗಬೇಕು ಅನ್ನೋದೇ ನನ್ನ ಭಾವನೆ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಯಾಕಂದರೆ ಖಂಡಿತ ಆಗುತ್ತೆ. ಬದಲಾವಣೆ ಒಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, CM ಬದಲಾವಣೆ ನಮ್ಮ ಕೈಯಲ್ಲಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಇವತ್ತೇನು ಎಲ್ಲ ನಾಯಕರು ಹೇಳಿರುವಂತೆ ಖಂಡಿತವಾಗಲೂ ಕೂಡ ಈ ಅಧಿವೇಶನ ಆದ ನಂತರ
ಸಂಪುಟ ವಿಸ್ತರಣೆ ಆಗ್ತದೆ. ಬಿಕ್ಕಟ್ಟು ಮುಗಿದ ಮೇಲೆ ಆಗುತ್ತೆ ಅಂತ ಸುದ್ದಿ ಇದೆ ಸರ್. ಅಂದರೆ ಏನು ಮುಖ್ಯಮಂತ್ರಿ ಡಿಸೈಡ್ ಆಗಬೇಕು, ಯಾರಾಗಬೇಕು ಅಂತ ಆ ವಿಚಾರದಲ್ಲಿ ಗೊಂದಲ ಇದೆಯಲ್ಲ ಸರ್? ನಮಗೆ ಆ ಮಾಹಿತಿ ಇಲ್ಲ. ನಮಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಏನು ಹೇಳಿದ್ದಾರೆ, ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾವಿನಲ್ಲಿ, ಅದು ಮುಗಿದ ನಂತರ ಮಾಡ್ತೀವಿ ಅಂತ ಅದನ್ನು ಹೇಳಿದ್ದಾರೆ. ಕಾದು ಒಟ್ಟಾರೆ ಒಂದು ತಿಂಗಳು ಆಗ್ಬೋದು. ಖಂಡಿತವಾಗಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆಷನ್ ಆಗ್ತದೆ. ಅದು ಕೊಡ್ತಾರೆ ತಗೊಳ್ತಾರಲ್ವ, ಬಹುಶಃ 12ರಿಂದ 13 ಜನನ್ನ ಕೈ ಬಿಟ್ಟು ಹೊಸಬರು ತಗೊಳ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಬಹುಶಃ ಅದು ಹೈಕಮಾಂಡ್ ತೀರ್ಮಾನ ಖಂಡಿತ ಕೂಡ. ಹಿಂದೆ ನಾವು ಅವರನ್ನು ಮೊದಲನೇ ಬಾರಿ ಭೇಟಿ ಮಾಡಿದಾಗ ಈ ಬಾರಿ ಕಷ್ಟ ಆಗ್ತದೆ ನೋಡಿ, ನೀನು ಭಾಳ ಒತ್ತಾಯ ಮಾಡಿದ್ರೆ ನಮ್ಮ ಪ್ರಿಯಾಂಕನ ಬಿಟ್ಟು ಕೊಡಬೇಕಾಗ್ತದೆ ಅಂದಾಗ ನಾನೇ ಹೇಳಿದ್ದೀನಿ, ದಯವಿಟ್ಟು ಬೇಡ ಅಪ್ಪಾಜಿ, ನನಗೆ ಮುಂದಿನ ಅವಧಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಹೇಳಿದ್ದೀನಿ. ನನಗೆ ವಿಶ್ವಾಸ ಇದೆ, ಅವ್ರು ಹೇಳಿದ್ದಾರೆ, ಆ ಒಂದು ಅವಕಾಶ ಕೊಡ್ತಾರೆ ಅನ್ನೋ ಆಶಾಭಾವನೆ ನನಗಿದೆ. ಈಗ ನಿಮಗೇನೆಂದರೆ ಈ ಮಾಧ್ಯಮದವ್ರಿಗೆ ಹೋದರೂ ತಪ್ಪು, ಹೋಗದೆ ಇದ್ರೂ ತಪ್ಪು. ಈಗ ಪರಸ್ಪರ ನಿಮ್ಮನೆ ನಾನು ಟಿಫನ್ಗೆ ಬಂದು ನೀವು ನಮ್ಮ ಮನೆಗೆ ಬಂದರೆ ಏನು ಸವಾಲಿದೆ? ಇಬ್ಬರು ಒಂದೇ ಪಕ್ಷದವರು, ಇಬ್ಬರು ಒಂದು ಪಕ್ಷದ ಜೋಡತಿಗಳು, ಒಬ್ಬರು ರಾಜ್ಯಾಧ್ಯಕ್ಷರು, ಒಬ್ಬರು ಮುಖ್ಯಮಂತ್ರಿಗಳು, ಪರಸ್ಪರ ಊಟ ತಿಂಡಿ ಮಾಡ್ತಕ್ಕಂಥ ಸಂಪ್ರದಾಯ, ಇದು ಸಂಪ್ರದಾಯ. ಏನು ತಪ್ಪೇನಿದೆ? ಡಿ ಕೆ ಶಿವಕುಮಾರ್ ಮನೆಗೂ ಅವರು ಹೋಗಲಿ, ಇವರು ಹೋಗಲಿ, ಎಲ್ಲ ಮಂತ್ರಿಗಳು ಕೂಡ ಪರಸ್ಪರ ಒಬ್ಬರು ಬರೀಲಿಗೆ ಹೋಗಲಿ, ತಪ್ಪೇನಿಲ್ವಲ್ಲ. ಅದರಲ್ಲೇ ದೊಡ್ಡ ಬಡ ಚರ್ಚೆ ಏನಿಲ್ಲ. ಆ ಚರ್ಚೆಯನ್ನು ಮಾಧ್ಯಮಗಳು ನೀವು ಮಾಡ್ತಾ ಇದ್ದೀರಿ, ಬಟ್ ಅವರ ಮಟ್ಟದಲ್ಲಿ ಯಾವುದು ಚರ್ಚೆ ಇಲ್ಲ. ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ಈ ರಾಜ್ಯವನ್ನು ಮತ್ತೆ 2028ಕ್ಕೆ ಅಧಿಕಾರ ತರಬೇಕು ಅನ್ನೋ ಛಲ ಇಬ್ಬರಲ್ಲೂ ಕೂಡ ಇದೆ. ಖಂಡಿತ ಕೂಡ ನಾವೆಲ್ಲ ಕೂಡ ಅವರೊಟ್ಟಿಗೆ ಸೇರಿ ಆಯಾ ಜಿಲ್ಲೆಯಲ್ಲಿ ಪಕ್ಷವನ್ನು ಶಕ್ತಿಯುತವಾಗಿ ಮಾಡಿ 2028ಕ್ಕೆ ಕಾಂಗ್ರೆಸ್ಸನ್ನು ಮತ್ತೆ ಈ ರಾಜ್ಯದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿ. ಸಹಜವಾದ ಮಾತು, ರಾಜಕೀಯ ಜೀವನ ಅದು ಯಾರಿಗೂ ಶಾಶ್ವತ. ಇವತ್ತು ನಾವು ಇದ್ದೀವಿ, ನಾಳೆ ಇರ್ತೀವಿ ಅಂತ ಯಾರು ಗ್ಯಾರಂಟಿ ಇದೆ? ರಾಜಕೀಯ ಆಗ್ಬೋದು, ನಮ್ಮ ಆಯುಷ್ ಆಗ್ಬೋದು, ಯಾರು ಕೂಡ ಶಾಶ್ವತ ಅಲ್ಲ. ಜನ ಬಯಸಿದ್ರೆ ನಾವು ಇರ್ತೀವಿ, ಜನ ಬಯಸಿಲ್ಲ ನಾವು ಇರೋದಿಲ್ಲ. ಅದು ಸಹಜವಾಗಿ ಹೇಳಿರ್ತಕ್ಕಂಥ ಮಾತು. ಈ ಸಂದರ್ಭದಲ್ಲಿ ಆ ಮಾತು ಬದಲಾವಣೆ ಸಹಜವಾಗಿ ನೋಡಿ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಮೀಟಿಂಗ್ ಹೇಗಾಯಿತು ಅಂದಾಗ ಅವ್ರು ಸಹಜವಾಗಿ ಮಾತಾಡಿದ್ದಾರೆ. ಏನು ನಮ್ಮೊಬ್ಬರ ಆಸ್ತಿ ಪಕ್ಷ ಯಾರೊಬ್ಬರ ಆಸ್ತಿನೂ ಅಲ್ಲ, ಪಕ್ಷ ಸಾರ್ವಜನಿಕರ ಆಸ್ತಿ. ಹಾಗಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ನನ್ನ ನಂತರ ಕೂಡ ಮುಖ್ಯಮಂತ್ರಿ ಮಾತಾಡದೆ ಅವ್ರು ಯಾವುದೇ ಕಾರಣಕ್ಕೂ ನಿರಾಶೆ ಹೊಂದಿಲ್ಲ. ಅವರ ಜೀವನ ಇರೋ ತನಕ ಸಕ್ರಿಯವಾಗಿ ಅವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ನಿವೃತ್ತಿ ಅನ್ನೋ ಮಾತೇ ಇಲ್ಲ.